ವಾಟ್ ವಿ ಡಿಸ್ಕಸ್ ನಾವೇನ್ ಕಲ್ತಿದ್ವಿ ಏನ್ ಮಾಡಿದ್ವಿ ಥಿಯರಮ್ ಅಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ಅಲ್ವಾ ಸೊ ನಾವು ಮಂಡೇ ಕ್ಲಾಸ್ ಅಲ್ಲಿ ಥಿಯರಮ್ ಮಾಡಿದ್ದು ನೆನ್ನೆ ಕ್ಲಾಸ್ ಅಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಸೊ ಇವತ್ತಿನ ಕ್ಲಾಸ್ ಸ್ಟೋರೀಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಓಕೆನಾ ಸ್ಟೋರಿ ಹೇಳೋಣ ಒಂದು ಓಕೆನಾ ಸೊ ಇಮ್ಯಾಜಿನ್ ಅ ಪರ್ಸನ್ ಅಷ್ಟೇ ಓಕೆನಾ ಒಬ್ರು ಪರ್ಸನ್ ಯಾರಾದ್ರೂ ಆಗಿರ್ಬೋದು ಯಾರ್ದೋ ಒಬ್ರು ನೇಮ್ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ಯಾರು ತಗೊಳ್ಳೋಣ ಇಲ್ಲಿರೋ ಯಾರು ಬೇಡ ಸಂದೀಪ್ ಅಂತ ತಗೊಳ್ಳೋಣ ಓಕೆನಾ ಸೊ ಇಮ್ಯಾಜಿನ್ ಎ ಪರ್ಸನ್ ಓಕೆನಾ ಒಬ್ರು ಪರ್ಸನ್ ಇದ್ದಾರೆ ಆಯ್ತಾ ಅವ್ರ ಏನೋ ಒಂದು ನೇಮು ನಾವೀಗ ಸಂದೀಪ್ ಅಂತ ತಗೊಂಡಿದ್ವಿ ಓಕೆನಾ ಅವರು ಅವರಪ್ಪನ ಜೊತೆ ಎಲ್ಲಿ ಕಾರ್ ಅಲ್ಲಿ ಹೋಗ್ತಾ ಇದ್ದಾರೆ ಇದನ್ನ ಕಾರ್ ಅಂತ ಅನ್ಕೊಳ್ಳಿ ಕಾರ್ ತರ ಇಲ್ಲ ಬಸ್ ತರ ಇದೆ ಅಲ್ವಾ ಕಾರ್ ಅಲ್ಲಿ ಹೋಗ್ತಾ ಇದ್ದಾರೆ ಓಕೆನಾ ಹೋಗ್ತಾ ಇದ್ದಾರೆ ಸೊ ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾರೆ ಓಕೆನಾ ಟ್ರ್ಯಾಕ್ ಹೋಗೋದಾಗಿ ರೈಲ್ವೆ ಟ್ರ್ಯಾಕ್ ಹೆಂಗಿರುತ್ತೆ ಸ್ಟ್ರೈಟ್ ಆಗಿರುತ್ತೆ ಹೌದಲ್ವಾ ಸ್ಟ್ರೈಟ್ ಆಗಿರುತ್ತೆ ರೈಲ್ವೆ ಟ್ರ್ಯಾಕ್ಸ್ ಇದೆ ಹೋಗೋದಾಗಿ ಆದ್ರೆ ಅವ್ರು ಅದನ್ನ ಕ್ರಾಸ್ ಮಾಡ್ಬೇಕು ಅಂತ ಅನ್ಕೊಂತಾರೆ ಬಟ್ ಏನಾಗಿರುತ್ತೆ ಗೇಟ್ ಕ್ಲೋಸ್ ಆಗಿರುತ್ತೆ ಗೇಟ್ ಕ್ಲೋಸ್ ಏನಕ್ಕಾಗಿರುತ್ತೆ ಟ್ರೈನ್ ಬರ್ತಾ ಇರುತ್ತೆ ಅಂತ ಏನಾಗಿರುತ್ತೆ ಗೇಟ್ ಕ್ಲೋಸ್ ಆಗಿರುತ್ತೆ ಸೊ ಗೇಟ್ ಕ್ಲೋಸ್ ಆಗಿರುತ್ತಲ್ವಾ ಅವ್ರು ಅವಾಗ ಕಾಯ್ತಿರ್ಬೇಕಲ್ವಾ ಇಲ್ಲಿ ಕಾಯ್ತಿರುವಾಗ ಒಂದ್ಸತಿ ಲೆಫ್ಟಿಗೆ ನೋಡ್ತಾರೆ ರೈಲ್ವೆ ಟ್ರ್ಯಾಕ್ ಉದ್ದ ಇದೆ ಎಲ್ಲೂ ಕೂಡ ಏನಾಗಿಲ್ಲ ಮೀಟೇ ಆಗಿಲ್ಲ ಓಕೆನಾ ಮೀಟೇ ಆಗಿಲ್ಲ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಹೋಗಿದೆ ನೆಕ್ಸ್ಟ್ ರೈಟಿಗೆ ನೋಡ್ತಾರೆ ಓಕೆನಾ ರೈಟಿಗೆ ನೋಡಿದಾಗ್ಲೂ ಅಷ್ಟೇನು ಎಲ್ಲೂ ಕೂಡ ಏನಾಗಿಲ್ಲ ಎಂಡೇ ಆಗಿಲ್ಲ ಅಂಡ್ ಮೀಟ್ ಕೂಡ ಆಗಿಲ್ಲ ಈಕ್ವಲ್ ಆಗಿ ಹೋಗ್ತಾ ಇದೆ ಅಂಡ್ ಆ ಕಡೆ ಈ ಕಡೆ ನೋಡಾಯ್ತಲ್ವಾ ಈಗ ಮುಂದೆ ನೋಡ್ತಾರೆ ಮುಂದೆ ಏನಿದೆ ರೋಡ್ ಇದೆ ಅವರೊಂದು ರೋಡ್ ಕ್ರಾಸ್ ಮಾಡ್ಬೇಕು ಅಂದ್ರೆ ಏನಿರುತ್ತೆ ಅಲ್ಲಿ ರೋಡ್ ಇರುತ್ತೆ ಹೌದಲ್ವಾ ಇಲ್ಲಿ ಪರ್ಸನ್ ಇದೆ ಆ ಕಡೆ ಈ ಕಡೆ ನೋಡಿದ್ರು ಇಲ್ಲೇನಿದೆ ಮಧ್ಯದಲ್ಲಿ ಬಂದು ಹಿಂಗೆ ರೋಡ್ ಕ್ರಾಸ್ ಮಾಡಕ್ಕೋಸ್ಕರ ಒಂದೇನಿದೆ ಒಂದು ರೋಡ್ ಇದೆ ಹಿಂದೆನೂ ಇದೆ ಇಲ್ಲಿ ಮುಂದಕ್ಕೂ ಕಂಟಿನ್ಯೂ ಆಗ್ತಾ ಇದೆ ರೈಲ್ವೆ ಟ್ರ್ಯಾಕ್ ಎಷ್ಟು ನೋಡಿದ್ರು ಮೀಟೇ ಆಗ್ತಿಲ್ಲ ಅಲ್ಲೇನಿದೆ ಕಂಟಿನ್ಯೂ ಆಗ್ತಾನೆ ಇದೆ ಸೊ ಅದನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅಂದ್ಮೇಲೆ ಅಲ್ಲಿ ಒಂದಷ್ಟು ಕಲ್ಲುಗಳೆಲ್ಲ ಇರುತ್ತೆ ಅಲ್ವಾ ಎಲ್ಲ ಕಲ್ಲುಗಳು ಬಿದ್ದಿದೆ ಇವಾಗ ಏನ್ ಗೊತ್ತಾ ಒಂದೊಂದು ಕಾರ್ನರ್ ಅಲ್ಲೂ ಒಂದೊಂದು ಕಲ್ಲು ಬಿದ್ದಿದೆ ಓಕೆನಾ ಈ ಕಾರ್ನರ್ಸ್ ಅಲ್ಲಿ ಕೂಡ ಒಂದೊಂದು ಕಲ್ಲು ಬಿದ್ದಿದೆ ಓಕೆನಾ ಆ ಕಾರ್ನರ್ಸ್ ಅಲ್ಲಿ ಕಲ್ಲು ಬಿದ್ದಿದೆಯಲ್ಲ ನಾವು ಆ ಕಲ್ಲಿಗೆಲ್ಲ ಒಂದಷ್ಟು ನೇಮ್ ಕೊಡೋಣ ಓಕೆನಾ ಏನಂತ ಕೊಡೋಣ ಒಂದೊಂದಕ್ಕೆ ಎ ಬಿ ಸಿ ಡಿ ಅಂತ ಅದು ನಮಗೆ ಈಸಿ ಅಲ್ವಾ ಸೊ ಎ ಬಿ ಸಿ ಡಿ ಅಂತ ಕೊಡೋಣ ಏನಿದೆ ಇಲ್ಲೊಂದು ಕಲ್ಲಿದೆ ಎ ಅನ್ನೋ ಒಂದು ಕಲ್ಲಿದೆ ಓಕೆನಾ ದೆನ್ ಇಲ್ಲೇನಿದೆ ಬಿ ಇಲ್ಲಿ ಸಿ ಇಲ್ಲೇನಿದೆ ಡಿ ಹೌದಲ್ವಾ ನೆಕ್ಸ್ಟ್ ಇಲ್ಲೇನಿರ್ಬೋದು ಎಸ್ ಇ ಇದೆ ಇಲ್ಲಿ ಎಫ್ ದೆನ್ ಇಲ್ಲಿ ಜಿ ವೆರಿ ಗುಡ್ ಸೊ 8 ಕಲ್ಲಿದೆ ಏನೇನು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಈ ತರ ಎಷ್ಟು 8 ಕಲ್ಲಿದೆ ಬಟ್ ಇಲ್ಲಿ ನೋಡಿ ಎ ಮತ್ತೆ ಬಿ ಪಕ್ಕನೇ ಇದೆ ತಾನೆ ಅವರಿಬ್ರು ತಾನೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು ನಾವು ಯೂಶುವಲಿ ಏನು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಜೊತೆಗೆ ಓಡಾಡ್ತೀವಿ ಜೊತೆಗೆ ಇರ್ತೀವಿ ಹೌದಲ್ವಾ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು ಬಟ್ ಸಂದೀಪ್ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಆಂಗಲ್ ಸಾರಿ ಈ ಕಲ್ಲು ಎ ಅಥವಾ ಆಂಗಲ್ ಎ ಅಂತಾನೆ ತಗೊಳ್ಳಿ ಈ ಕಲ್ಲು ಎ ಇದೆಯಲ್ವಾ ಈ ಎ ಕಲ್ಲಿಗೆ ಈ ಅನ್ನೋ ಕಲ್ಲು ಬೆಸ್ಟ್ ಫ್ರೆಂಡು ಓಕೆನಾ ಈ ಎ ಅನ್ನೋ ಕಲ್ಲಿಗೆ ಈ ಅನ್ನೋ ಕಲ್ಲು ಬೆಸ್ಟ್ ಫ್ರೆಂಡು ದೆನ್ ಈ ಬಿ ಅನ್ನೋ ಕಲ್ಲು ಇದೆಯಲ್ವಾ ಇದಕ್ಕೆ ಎಫ್ ಅನ್ನೋ ಕಲ್ಲು ಬೆಸ್ಟ್ ಫ್ರೆಂಡು ವೆರಿ ಗುಡ್ ಯಾರು ಎಫ್ ಅನ್ನೋ ಕಲ್ಲು ಬೆಸ್ಟ್ ಫ್ರೆಂಡು ದೆನ್
ಈ ಸಿ ಅನ್ನೋ ಕಲ್ಲಿಗೆ ಯಾರು ಎಸ್ ಯಾರು ಜಿ ಅನ್ನೋರು ಬೆಸ್ಟ್ ಫ್ರೆಂಡ್ ಓಕೆನಾ ನೆಕ್ಸ್ಟ್ ಈ ಎಚ್ ಅನ್ನೋದು ಬೆಸ್ಟ್ ಫ್ರೆಂಡ್ಸ್ ನೋಡಿ ಪಕ್ಕದಲ್ಲೇ ಬಿ ಎಗೆ ಪಕ್ಕದಲ್ಲಿ ಬಿ ಇದೆ ಅಥವಾ ಈ ಪಕ್ಕದಲ್ಲಿ ಡಿ ಇದೆ ಹೌದಲ್ವಾ ಪಕ್ಕದಲ್ಲಿರೋರ್ನೇ ಫ್ರೆಂಡ್ ಮಾಡ್ಕೋಬಹುದಿತ್ತು ಬಟ್ ಎಲ್ಲಿ ಇಲ್ಲಿ ಸ್ವಲ್ಪ ದೂರದಲ್ಲಿರೋರು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಹೌದಲ್ವಾ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂದ್ರೆ ಏನು ದೇರ್ ಶುಡ್ ಬಿ ಸಮ್ ಕನೆಕ್ಷನ್ ಅಲ್ವಾ ನಾವ್ ಎಲ್ಲರೂ ಬೆಸ್ಟ್ ಫ್ರೆಂಡ್ ಅಂತ ಕರಿತೀವ ಬೆಸ್ಟ್ ಫ್ರೆಂಡ್ ಅಂತ ಕರೆದ್ರೆ ನಾವು ಅವ್ರ ಹತ್ರ ಎಲ್ಲದೂ ಹೇಳ್ತೀವಿ ಬೈಯೋದು ಹೇಳ್ತೀವಿ ಬೇರೆಯವ್ರು ಯಾರ ಬಗ್ಗೆ ಏನೇನು ಹೇಳ್ಬೇಕು ಎಲ್ಲದೂ ಶೇರ್ ಮಾಡ್ತೀವಿ ಹೌದಲ್ವಾ ಆಮೇಲೆ ನಮ್ಗೆ ಇಷ್ಟ ಆಗಿದ್ದು ನಮ್ಮ ಮನೆ ಸ್ಟೋರಿ ಎಲ್ಲದೂ ಶೇರ್ ಮಾಡ್ತೀವಿ ಆತರ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂತಂದ್ರೆ ನಮಿಗೂ ಅವರಿಗೂ ಕನೆಕ್ಷನ್ ಇರ್ಬೇಕು ಹೌದಲ್ವಾ ಹಂಗಾದ್ರೆ ಈ ಎ ಅನ್ನೋ ಕಲ್ಲಿಗೆ ಈ ಇ ಅನ್ನೋ ಕಲ್ಲಿನ ಜೊತೆ ಏನೋ ಕನೆಕ್ಷನ್ ಇದೆಯಾ ಈ ಬಿ ಅನ್ನೋ ಕಲ್ಲಿಗೆ ಎಫ್ ಅನ್ನೋ ಕಲ್ ಜೊತೆ ಒಂದು ಕನೆಕ್ಷನ್ ಇದೆ ನೆಕ್ಸ್ಟ್ ಈ ಸಿ ಕಲ್ಲಿಗೆ ಜಿ ಕಲ್ ಜೊತೆ ಕನೆಕ್ಷನ್ ಇದೆ ಹಾಗೆ ಈ ಡಿ ಕಲ್ಲಿಗೆ ಎಚ್ ಜೊತೆ ಕನೆಕ್ಷನ್ ಇದೆ ಹೌದಲ್ವಾ ಇದನ್ನೆಲ್ಲ ಸಂದೀಪ್ ಅವರು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾರೆ ಆಯ್ತಾ ಅವ್ರ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಯಾರೋ ಒಬ್ರು ಫ್ರೆಂಡ್ ಈಗ ಫಾರ್ ಎಕ್ಸಾಂಪಲ್ ಅಮೂಲ್ಯ ಅಂತಾನೆ ತಗೊಳ್ಳೋಣ ಅಥವಾ ಬೇರೆ ಯಾರನ್ನಾದ್ರೂ ತಗೊಳ್ಳೋಣ ಓಕೆನಾ ಆ ಫ್ರೆಂಡ್ ಇರ್ತಾರೆ ಆ ಫ್ರೆಂಡ್ ಹತ್ರ ಈ ಸ್ಟೋರಿನೆಲ್ಲ ಏನ್ ಮಾಡ್ತಾರೆ ಶೇರ್ ಮಾಡ್ತಾರೆ ಹೋಗಿ ಅವ್ರ ಫ್ರೆಂಡ್ ಹತ್ರ ಎಲ್ಲ ಶೇರ್ ಮಾಡ್ತಾರೆ ಹಿಂಗಾಯ್ತು ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿದ್ದವ್ರ ಜೊತೆ ಇವರಿಗೆ ಫ್ರೆಂಡ್ ಆಗಿದ್ರು ಏನ್ ಕನೆಕ್ಷನ್ ಅಂತ ಯೋಚನೆ ಮಾಡಿದೆ ನಾನು ಹಂಗೆ ಇದ್ರ ತರನೇ ಮ್ಯಾಥ್ಸ್ ಅಲ್ಲೂ ನಾನು ಈ ತರ ಚಿತ್ರ ನೋಡಿದೀನಲ್ಲ ಅಂತ ಯೋಚನೆ ಬಂತು ಅಂತ ಹೇಳಿದ್ರು ಹೌದಲ್ವಾ ನೀವು ಚಿತ್ರ ಎಲ್ಲ ನೋಡಿದೀರಾ ಇದ್ದದ್ದು ಹೌದಲ್ವಾ ಅವಾಗ ಯೋಚನೆ ಬಂತು ಹಂಗಾದ್ರೆ ಅದೆರಡಕ್ಕೂ ಏನ್ ಕನೆಕ್ಷನ್ ಇರ್ಬೋದು ಅಂತ ಅವರಿಬ್ರು ಕೂಡ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹೌದಲ್ವಾ ಹಿಂಗ ಅಬ್ಸರ್ವ್ ಮಾಡಿ ಈ ಚಿತ್ರ ಮ್ಯಾಥ್ಸ್ ಅಲ್ಲೂ ಇದೆ ಇವಾಗ ಹೌದಲ್ವಾ ರೈಲ್ವೆ ಟ್ರ್ಯಾಕ್ ಅಲ್ಲಿ ಏನಾಯ್ತು ಆ ಚಿತ್ರ ಇವಾಗ ಮ್ಯಾಥ್ಸ್ ಅಲ್ಲೂ ಇದೆ ಹೌದಲ್ವಾ ಈ ಆಂಗಲ್ ಇದನ್ನ ನಾವೀಗ ಆಂಗಲ್ಸ್ ಅಂತ ತಗೋಬಹುದಾ ಆಂಗಲ್ ಎಗೆ ಆಂಗಲ್ ಇ ಜೊತೆ ಕನೆಕ್ಷನ್ ಇದೆ ಆಂಗಲ್ ಬಿ ಗೆ ಆಂಗಲ್ ಎಫ್ ಜೊತೆ ಕನೆಕ್ಷನ್ ಇದೆ ಆಂಗಲ್ ಸಿ ಗೆ ಜಿ ಜೊತೆ ಕನೆಕ್ಷನ್ ಇದೆ ಹಂಗೆ ಆಂಗಲ್ ಡಿ ಗೆ ಆಂಗಲ್ ಎಚ್ ಜೊತೆ ಕನೆಕ್ಷನ್ ಇದೆ ಹಾಗಾದ್ರೆ ಆ ತರ ಕನೆಕ್ಷನ್ ಆ ಆಂಗಲ್ಸ್ ನ ಏನಂತ ಕರಿತೀವಿ ಅವರಿಬ್ರಿಗೆ ನಾವು ಹೆಲ್ಪ್ ಮಾಡೋಣ ಅವ್ರಿಗೆ ಏನು ಅಂತ ಗೊತ್ತಾಗಕ್ಕೆ ಹಾಗಾದ್ರೆ ಏನಂತ ಕರಿತೀವಿ ಹೇಳಿ ಹೇಳಿ ಅಷ್ಟೇ ಟ್ರೈ ಮಾಡಿ ನೀವೇನೋ ಹೇಳಿದ್ರಲ್ಲ ಅಷ್ಟೇ ಟ್ರಾನ್ಸ್ಲೂಸೆಂಟ್ ಅದು ಫಿಸಿಕ್ಸ್ ಅಲ್ಲಿ ಬರೋದು ನೀವು ಹತ್ರ ಬಂದ್ರೆ ಕುತ್ಕೊಳ್ಳಿ ನಾನು ಹೇಳ್ತೀನಿ ಸೊ ಈ ಲೈನ್ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರೀತಾರೆ ಅಂದ್ರೆ ಒಂದು ಪ್ಯಾರಲಲ್ ಲೈನ್ಗೆ ಒಂದು ಲೈನ್ ಎರಡು ಪ್ಯಾರಲಲ್ ಲೈನ್ಸ್ ಗೆ ಒಂದು ಲೈನ್ ಇಂಟರ್ಸೆಕ್ಟ್ ಆಗಿದ್ರೆ ಅದಕ್ಕೆ ಏನಂತ ಕರೀತಾರೆ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರೀತಾರೆ ಬಟ್ ಆ ಆಂಗಲ್ಸ್ ಗೆ ಏನಂತ ಕರೀತಾರೆ ಗೊತ್ತಿಲ್ವಾ ಅಲ್ವಾ ಸೊ ಆ ಆಂಗಲ್ಸ್ ಗೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರೆ ಆ ವಿಜ್ಞಾನ ಗೊತ್ತಿತ್ತಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರೆ ಮತ್ತೆ ಸೊ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದ್ರ ಜೊತೆಗೆ ಅದ್ರದ್ದು ಇನ್ನೊಂದು ಫ್ರೆಂಡ್ ಇದೆ ಆಲ್ಟರ್ನೇಟ್ ಆಂಗಲ್ಸ್ ಅಂತ ಓಕೆನಾ ಸೊ ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂಡ್ ಆಲ್ಟರ್ನೇಟ್ ಆಂಗಲ್ಸ್ ಓಕೆನಾ ಯೂನಿಟ್ ಯಾವುದು ಲೈನ್ ಇವತ್ತಿನ ಟಾಪಿಕ್ ಏನು ಏನಿವತ್ತಿನ ಟಾಪಿಕ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಹೇಳಿ ಅಭಿಜ್ಞಾನ ಏನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂಡ್ ಆಲ್ಟರ್ನೇಟ್ yes good corresponding and alternate angles okay na so ಕನೆಕ್ಷನ್ ಏನು ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಓಕೆನಾ ಇವಾಗ ನಾನು ಒಂದಷ್ಟು ಫ್ಲಾಶ್ ಕಾರ್ಡ್ಸ್ ನ ಕೊಡ್ತೀನಿ ಜಸ್ಟ್ ಅಬ್ಸರ್ವ್ ಓಕೆನಾ
ಅಬ್ಸರ್ವ್ ಮಾಡಿ ಎಲ್ಲರೂ. ಅಬ್ಸರ್ವ್ ಮಾಡಿ ಎಲ್ಲರೂ. ನೀವಿಬ್ರು ಡಿಸ್ಕಷನ್ ಬೇಡ, ಅದಕ್ಕೆ ನಿಮ್ಮಿಬ್ಬರಿಗೂ ಸಬ್ಸಪ್ರೇಟ್. ಈ ಕಡೆ ಕೂತ್ಕೊಳ್ಳಿ, ಡಿಸ್ಕಷನ್ ಬೇಡ. ಅಬ್ಸರ್ವ್ ಮಾಡಿದ್ರಾ? ಅಬ್ಸರ್ವ್ ಮಾಡ್ತಿದ್ದೀರಾ? ಎಲ್ರಿಗೂ ಏನು ಈ ತರ ಆಂಗಲ್ ಸಿಕ್ಕಿದ್ಯಾ? ಹೌದಲ್ವಾ? ಅಬ್ಸರ್ವ್ ಮಾಡ್ತಿದ್ದೀರಾ? ಅದ್ರಲ್ಲಿ ನಾನು ಆಂಗಲ್ಸ್ ಮೆನ್ಷನ್ ಮಾಡಿದ್ದೀನಾ? ಆಂಗಲ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಆಂಗಲ್ಸ್ ಮೆನ್ಷನ್ ಮಾಡಿದ್ದೀನಿ ಅಲ್ವಾ? ಅದು ಹೆಂಗಿದೆ ಅವಾಗಲೇ ಫಿಗರ್ ಬಿಡಿಸಿದ್ವಲ್ಲ, ಅದೇ ತರ ಇದೆಯಾ? ಫಸ್ಟ್ ಏನಿದೆ? ಎರಡು ಪ್ಯಾರಲಲ್ ಲೈನ್ಸ್. ಆ ಪ್ಯಾರಲಲ್ ಲೈನ್ಸ್ ನ ಇಂಟರ್ಸೆಕ್ಟ್ ಮಾಡೋ ಲೈನ್ ನ ಏನಂತ ಕರೀತಾರೆ ಅಂದ್ರೆ ಒಬ್ರು ಹೇಳ್ಬೇಕು. ಹೇಳಿ ಬಾಬಿ, ಹೇಳಿ. ವೆರಿ ಗುಡ್. ಏನು? ಟ್ರಾನ್ಸ್ವರ್ಸಲ್ ಲೈನ್. ಸೊ ಹಿಂಗಿದೆ ಅಲ್ವಾ? ಫಸ್ಟ್ ಲೈನ್ ಯಾವುದು? ಎ ಬಿ ಸಿ ಅಂಡ್ ಡಿ. ಇದು ಇ ಅಂಡ್ ಈ ಪಾಯಿಂಟ್ಸ್ ಓ ಮತ್ತೆ ಪಿ. ಹೌದಲ್ವಾ? ಅಲ್ಲಿ ಆಂಗಲ್ಸ್ ಮೆನ್ಷನ್ ಆಗಿದೆ. ಈ ತರ ಆಂಗಲ್ಸ್ ಮೆನ್ಷನ್ ಆಗಿದೆಯಾ? ಬೇರೆ ಯಾವ್ದಾದ್ರು ಆಂಗಲ್ಸ್ ಮೆನ್ಷನ್ ಆಗಿದೆಯಾ? ಇಲ್ಲ. ಹೌದಲ್ವಾ? ಸೊ ಈ ಆಂಗಲ್ಸ್ ಇಲ್ಲೆಲ್ಲ ನೋಡಿ, ಅಬ್ಸರ್ವ್ ಮಾಡಿ, ಆಮೇಲೆ ಬರ್ಕೊಳ್ಳೋದು ಶ್ರೀ. ಇಲ್ಲಿ ನೋಡಿ, ಈ ಆಂಗಲ್ಸ್ ಇದೇನು? ಟ್ರಾನ್ಸ್ವರ್ಸಲ್ ಲೈನ್. ಹೌದಲ್ವಾ? ಈ ಆಂಗಲ್ಸ್, ಈ ಟ್ರಾನ್ಸ್ವರ್ಸಲ್ ಲೈನ್ ಇದೆ ಅಲ್ವಾ, ಇದ್ರದ್ದು ಒಂದ್ ಸೈಡ್ ಇದೆಯಾ ಅಥವಾ ಎರಡು ಸೈಡ್ ಅಲ್ಲಿ ಇದೆಯಾ? ಈ ಆಂಗಲ್ಸ್ ಮೆನ್ಷನ್ ಮಾಡಿರೋ ಆಂಗಲ್ಸ್ ಒಂದ್ ಸೈಡ್. ಐದರ್ ನಾನು ಇವಾಗ ಈ ಎರಡು ಆಂಗಲ್ಸ್ ನ ಮೆನ್ಷನ್ ಮಾಡಿದೆ ಅನ್ಕೊಳ್ಳಿ. ಓಕೆ ಮೇಡಮ್? ಈಗ ಈ ಟ್ರಾನ್ಸ್ವರ್ಸಲ್ ಲೈನ್ ಇಂದ ಈ ಆಂಗಲ್ಸ್ ಒಂದ್ ಸೈಡ್ ಅಲ್ಲಿ ಇದೆಯಾ ಅಥವಾ ಬೇರೆ ಬೇರೆ ಸೈಡ್ ಅಲ್ಲಿ ಇದೆಯಾ? ಒಂದ್ ಸೈಡ್ ಅಲ್ಲಿ ಇದೆ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನು? ಸೇಮ್ ಸೈಡ್ ಅಂತ ಬರ್ಕೋಬೋದಾ? ಸೇಮ್ ಸೈಡ್. ಸೇಮ್ ಸೈಡ್ ಅಲ್ಲಿ ಇದೆ. ಹಂಗೆ ಈ ಫಿಗರ್ ನ ಅಬ್ಸರ್ವ್ ಮಾಡಿ. ನಿಮಗೆ ಕೊಟ್ಟಿದ್ದೀನಲ್ವಾ, ಆ ಫ್ಲಾಶ್ ಕಾರ್ಡ್ಸ್ ನ ನೀಟಾಗಿ ಅಬ್ಸರ್ವ್ ಮಾಡಿ. ಪೊಸಿಷನ್ ಇದೆಯಲ್ವಾ ಆಂಗಲ್ಸ್ ಇತ್ತು, ಸೇಮ್ ಇದೆಯಾ ಡಿಫರೆಂಟ್ ಇದೆಯಾ? ಏನು ಬಿಗ್ಲನ್? ಸೇಮ್ ಇದೆಯಾ ಡಿಫರೆಂಟ್ ಇದೆಯಾ? ಸೇಮ್ ಇದೆಯಾ ಡಿಫರೆಂಟ್ ಇದೆಯಾ? ಡಿಫರೆಂಟ್ ಇದೆಯಾ? ಸೊ ಇಲ್ಲೊಂದು ಆಂಗಲ್ ಇದೆ, ಇಲ್ಲೊಂದು ಆಂಗಲ್ ಇದೆ, ಬೇರೆ ಬೇರೆ ಕಡೆ ಇದೆ ಅಂತ ಅಲ್ವಾ ನೀವು ಹೇಳ್ತಿರೋದು? ಹೌದಲ್ವಾ ಕುಶಾಲ್? ಬೇರೆ ಬೇರೆ ಕಡೆ ಇದೆ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಸೊ ಈ ಆಂಗಲ್ ನ ಹಿಂಗೆ ತಗೊಂಡ್ರೆ ಈ ಆಂಗಲ್ ಗೆ ಕೋಇನ್ಸೈಡ್ ಆಗುತ್ತಾ? ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ನಾವು ಸೇಮ್ ಪೊಸಿಷನ್ ಅಂತ ಹೇಳ್ಬೋದಾ? ಹಾ, ಕುತ್ಕೊಳ್ಳಿ. ಸೊ ನಾವೇನಂತ ಹೇಳ್ಬೋದು? ಆಂಗಲ್ಸ್ ಆರ್ ಅಟ್ ಸೇಮ್ ಪೊಸಿಷನ್. ಸೇಮ್ ಪೊಸಿಷನ್ ಅಂತ ಹೇಳ್ಬೋದು. ಈಗ ಕುಶಾಲ ಹೇಳ್ತಾರೆ, ಈಗ ನೋಡಿ, ಹಿಂಗ್ ಒಂದ್ ಲೈನ್ ಇದೆಯಪ್ಪ, ಮತ್ತೆ ಹಿಂಗ್ ಒಂದ್ ಲೈನ್ ಇದೆ. ನೆಕ್ಸ್ಟ್ ಶ್ರೇಣಿ ಕೇಳ್ತಾರೆ, ಹಿಂಗ್ ಒಂದ್ ಲೈನ್ ಇದೆ, ಹಿಂಗ್ ಒಂದ್ ಲೈನ್ ಇದೆ. ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ? ಓ. ಪಾಯಿಂಟ್ ನ ಏನಂತ ನೇಮ್ ಮಾಡೋದು ಓ ಅಂತ. ಎರಡು ಲೈನ್ ಇದೆಂತ ಲೈನ್ಸ್? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಲೈನ್ಸ್ ಯಾವ ತರ ಲೈನ್ಸ್ ಅದು? ಏನ್ ಕುಶಾಲ್? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ, ಹೌದಲ್ವಾ? ಕುತ್ಕೊಳ್ಳಿ. ಸೊ ಈ ಪಾಯಿಂಟ್ ಅನ್ನ ಏನು? ಇದೆರಡು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ವಾ? ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ ಗೊತ್ತಾ? ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಸೊ ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ? ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಓಕೆನಾ? ಈ ಆಂಗಲ್ಸ್ ನ ನೋಡಿ ಇವಾಗ. ಓಕೆನಾ? ಈ ಆಂಗಲ್ಸ್ ಯಾವ್ದಾದ್ರು ಇಂಟರ್ಸೆಕ್ಷನ್ ಅಲ್ಲಿ ಇದಾವ? ಆಂಗಲ್ಸ್ ಫಾರ್ಮ್ಡ್ ಅಟ್ intersection of two lines. ಎರಡು ಲೈನ್ಸ್ ಇಲ್ಲಿ ನೋಡಿ,
ಈ ಆಂಗಲ್ ಫಾರ್ಮ್ ಆಗಿದೆ. ಹಂಗೆ CD ಮತ್ತೆ EF ಲೈನ್ ಇಂಟರ್ಸೆಕ್ಟ್ ಆದಾಗ ಈ ಆಂಗಲ್ ಫಾರ್ಮ್ ಆಗಿದೆ. ಸೊ ಆಂಗಲ್ಸ್ ಆರ್ ಅಟ್ ಇಂಟರ್ಸೆಕ್ಷನ್. ಸೇಮ್ ಇಂಟರ್ಸೆಕ್ಷನ್ ಡಿಫರೆಂಟ್ ಇಂಟರ್ಸೆಕ್ಷನ್? ಸೇಮ್ ಇಂಟರ್ಸೆಕ್ಷನ್. ಅಭಿಜ್ಞಾನ್ ಹೇಳಿ. ಸೇಮ್ ಇಂಟರ್ಸೆಕ್ಷನ್. ನೀವು ಹೇಳ್ತಿದ್ದೀರಾ ಹೇಳಿ. ಬೇರೆ ಬೇರೆ ಕಡೆ ಇದೆ ಅಂದ್ರೆ ವೆರಿ ಗುಡ್. ನೋಡಿ ಅಬ್ಸರ್ವ್ ಮಾಡಿ, ಅಭಿಜ್ಞಾನ್ ಕೇಳಿಸ್ಕೊಳ್ಳಿ, ಕುತ್ಕೊಳ್ಳಪ್ಪ. ಸೊ ಇಂಟರ್ಸೆಕ್ಷನ್ಸ್ ಬೇರೆ ಬೇರೆ. ಯಾಕೆ ಅಂದ್ರೆ ಇಲ್ಲಿ ಯಾವ್ಯಾವ ಇಂಟರ್ಸೆಕ್ಟ್ ಆಗಿರೋದು? ಫಸ್ಟಿಗೆ AB ಜೊತೆ EF ಇಂಟರ್ಸೆಕ್ಟ್ ಆಗಿರೋದು, ಹೌದಲ್ವಾ? ಬಟ್ ಇಲ್ಲಿ CD ಜೊತೆ EF ಇಂಟರ್ಸೆಕ್ಷನ್ ಆಗಿರೋದು. AB ಜೊತೆ ಇಂಟರ್ಸೆಕ್ಟ್ ಆಗಿದೆಯಾ ಇಲ್ಲಿ? ಇಲ್ಲ, ಹೌದಲ್ವಾ? ಇವಾಗ ಹೇಳಿ, ಸೇಮ್ ಇಂಟರ್ಸೆಕ್ಷನ್ ಡಿಫರೆಂಟ್ ಇಂಟರ್ಸೆಕ್ಷನ್? ಸೊ ಡಿಫರೆಂಟ್ ಇಂಟರ್ಸೆಕ್ಷನ್. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ಅದನ್ನ ತಗೊಳ್ಳೋಣ. ಓಕೆನಾ? ಡಿಫರೆಂಟ್ ಇಂಟರ್ಸೆಕ್ಷನ್. ಡಿಫರೆಂಟ್ ಇಂಟರ್ಸೆಕ್ಷನ್. ಹೇಳಿ ಏನು ಡಿಫರೆಂಟ್ ಇಂಟರ್ಸೆಕ್ಷನ್ ಅಂತ? ಇಂಟರ್ಸೆಕ್ಷನ್ ಅಂತ ಏನಪ್ಪ? ಎರಡು ಲೈನ್ ಅನ್ನ ಜಾಯಿನ್ ಆಗಿರೋ ಪಾಯಿಂಟ್ ನ ಇಂಟರ್ಸೆಕ್ಷನ್ ಅಂತ ಕರಿತೀವಿ ಅಲ್ವಾ? ಡಿಫರೆಂಟ್ ಅಂದ್ರೇನು? ಬೇರೆ ಬೇರೆ ಅಂತ. ಈ ಆಂಗಲ್ ಫಾರ್ಮ್ ಆಗುವಾಗ ಇದು ಇಂಟರ್ಸೆಕ್ಟ್ ಆಗಿದೆ, ಹೌದಲ್ವಾ? ಈ ಆಂಗಲ್ ಫಾರ್ಮ್ ಆಗುವಾಗ AB ಅನ್ನೋ ಲೈನ್ ಜೊತೆ EF ಇಂಟರ್ಸೆಕ್ಟ್ ಆಗಿದೆ, ಹೌದಲ್ವಾ? ಅದೇ ಈ ಆಂಗಲ್ ಫಾರ್ಮ್ ಆಗುವಾಗ CD ಜೊತೆ EF ಇಂಟರ್ಸೆಕ್ಟ್ ಆಗಿದೆ. ಅದಕ್ಕೆ ಅದನ್ನ ಏನಂತಾರೆ? ಎಸ್, ಡಿಫರೆಂಟ್ ಇಂಟರ್ಸೆಕ್ಷನ್. ಗೊತ್ತಾಯ್ತಾ ಈಗ? ಕುತ್ಕೊಳ್ಳಿ. ಸೊ ಅದನ್ನ ಡಿಫರೆಂಟ್ ಇಂಟರ್ಸೆಕ್ಷನ್ ಅಂತಾರೆ. ಸೊ ಈ ಆಂಗಲ್ಸ್ ನ ಏನಂತ ಕರಿತೀವಿ ಅಂತ ಹೇಳಿದ್ದೆ ನಾನು, ಖುಷಿ? ಏನಂತ ಕರಿತೀವಿ ಅಂತ ಹೇಳಿದ್ದೆ? ಈ ಆಂಗಲ್ಸ್ ನ ಏನಂತ ಕರಿತೀವಿ? ಕರೆಸ್ಪಾಂಡಿಂಗ್. ಹೇಳ್ಕೊಡೋದಲ್ಲ, ನೀವು ಹೇಳಿ, ಕೈ ಎತ್ತಿದ್ರಿ ಅಲ್ವಾ? ಖುಷಿ ಮುಂದೆ ಏನಂತ ಕರೀತಾರೆ? ಹೌದಲ್ವಾ? ಏನಂತ ಕರೀತಾರೆ? ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರೆ. ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ನಾವು ನೋಡಿದ್ವಿ, ಸೇಮ್ ಸೈಡ್ ಅಲ್ಲಿ ಇದೆ, ಸೇಮ್ ಪೊಸಿಷನ್ ಅಲ್ಲಿ ಇದೆ, ಡಿಫರೆಂಟ್ ಇಂಟರ್ಸೆಕ್ಷನ್ ಅಲ್ಲಿ ಇದೆ. ಹಂಗಂದ್ರೆ ಇವಾಗ ಹೇಳ್ಬೋದಾ ವಾಟ್ ಈಸ್ ಕರೆಸ್ಪಾಂಡಿಂಗ್ ಆಂಗಲ್ ಅಂತ? ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ ಏನು? ಎಲ್ಲ ಕೇಳಿಸ್ಕೊಳ್ಳಿ. Triangle which having same side, same position, different intersection is called corresponding angles. Very good. ಕುತ್ಕೊಳ್ಳಿ. So corresponding angles ಅಂದ್ರೆ angles which are formed when a line is intersecting the two parallel lines at same position at different intersection. ಆ parallel lines transversal line ಹೇಳಿಲ್ಲ ಅಂದ್ರೂ ಆಗುತ್ತೆ. So angles ಇಲ್ಲಿ ಜನನಿ, angles which are ಜೀವಿತ ಜನನಿನೇ, angles which are formed at the same position in different intersection is called ಏನು? Corresponding angles. Very good. ಏನು? Corresponding angles. So angles which are forward at ಯಾವ position? Yes, same position in ಯಾವ intersection? Different intersection. Yes, different intersection. ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಹಾಗಾದ್ರೆ ನಾನು ಕೊಟ್ಟಿದ್ದೀನಲ್ಲ ಫ್ಲಾಶ್ ಕಾರ್ಡ್ ಅಲ್ಲಿ, ಅದು ಒಂದೇನ ಕರೆಸ್ಪಾಂಡಿಂಗ್ ಆಂಗಲ್ ಇರೋದು? ಬೇರೆದು ಇದೆಯಾ? ಮೆನ್ಷನ್ ಮಾಡ್ತೀರಾ ಈಗ ಅದನ್ನ? ಈಗ ಅದನ್ನ ಫಸ್ಟ್ ಫ್ಲಾಶ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿ ಕ್ವಶನ್ ಮೆನ್ಷನ್ ಮಾಡಪ್ಪ. ಬೇರೆದು ಯಾವ್ದು ಇದೆ ನಂಗೆ ಹೇಳ್ಬೇಕು, ಯಾವ್ಯಾವ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಮೆಜರ್ ಮಾಡಕ್ಕೆ ಹೇಳಿಲ್ಲ.
ಎಲ್ಲ ಮೆನ್ಷನ್ ಮಾಡಿ, ಅಂದ್ರೆ ಯಾವ್ಯಾವ ಆಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇದೆ. ಇಲ್ಲಿ ನಾನು ಹಿಂಗ್ ಮಾರ್ಕ್ ಮಾಡಿದ್ದೀನಲ್ಲ ಆಂಗಲ್ಸ್ ನ, ಆ ತರನೇ ನೀವು ಬೇರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಮಾರ್ಕ್ ಮಾಡಿ. ಓಕೆನಾ ಕುಶಾಲ್? ಮಾಡಿದ್ರಾ? ವೆರಿ ಗುಡ್. ನೀವು ಮಾಡಿದ್ರಾ? ಇಬ್ರು ಮಾತಾಡ್ಕೊಂಡು ಮಾಡಿದ್ರಾ? ಇಲ್ಲ. ಮಾಡಿದ್ರಪ್ಪ? ನೀವು ಬೇರೆ ಬಿಡಿಸಿ ಅದೆಲ್ಲ ಹೌದು ಬಿಡಿಸ್ಕೊಳ್ಳಿ ಮಾಡಿ ಮೆನ್ಷನ್ ಮಾಡಿ. ನೀವು ಮೆನ್ಷನ್ ಮಾಡಿದ್ರಾ? ಆಯ್ತು. ಬೇರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇದೆರಡೇನಾ? ಈ ಆಂಗಲ್ ಇದೆಯಲ್ವಾ ಕೆಳಗಡೆ, ಅದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲ, ಏನಾಗಿಲ್ಲ, ಚೆನ್ನಾಗಿದೆ. ಹಾ ವೆರಿ ಗುಡ್. ನೋಡಿ ಆಂಗಲ್ಸ್ ಮಾಡಿದ್ರಾ? ಒಂದು ನಿಮಿಷ ನೀವು ಮಾಡಿದ್ರಾ? ಮಾಡಿದ್ರಾ? ಹೇಳ್ಸ್ಕೊಂಡ್ಬಂದ್ರೆ ಗೊತ್ತಾಯ್ತಾ? ಗೊತ್ತಾಯ್ತು ಅಲ್ವಾ? ವೆರಿ ಗುಡ್. ಸೊ ಇವಾಗ ಎಲ್ಲ ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಮೆನ್ಷನ್ ಮಾಡಿದ್ರಿ ಅಲ್ವಾ? ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಮೆಜರ್ ಮಾಡಿ. ಯಾವ್ದ್ರ ಮೆಜರ್ ಮಾಡೋದು? ಆಂಗಲ್ಸ್ ನ ಪ್ರೊಟ್ರಾಕ್ಟರ್ ಮೆಜರ್ ಮಾಡೋದು. ಏನ್ ಕೌಶಿಕ್? ಪ್ರೊಟ್ರಾಕ್ಟರ್ ಅಲ್ಲಿ ನಾಳೆಯಿಂದ ತರಬೇಕು. ಮೆಜರ್ ಮಾಡಿ ಮೆಜರ್ ಮಾಡಿ ಮೆಜರ್ ಮಾಡಿ ಬೇಗ. 70 ಡಿಗ್ರಿ. ಯಾವ್ದಾದ್ರು ಎರಡು ಕರೆಸ್ಪಾಂಡಿಂಗ್, ಒನ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮೆಜರ್ ಮಾಡಿ ಸಾಕು. ಮಾಡಿದ್ರ ನೀವು? ಆಗ್ಲೇ ಮಾಡಿದ್ರಲ್ಲ. ರೆಡಿ, ಎಲ್ಲರೂ ಮೆಜರ್ ಮಾಡಿ. ಆಯ್ತಾ? ಮೆಜರ್ ಮಾಡಿ. ಖುಷಿ ಮೆಜರ್ ಮಾಡಿದ್ರಲ್ಲ, ಏನ್ ಬಂತು? 70 ಡಿಗ್ರಿ. ಇದಾ ಈ ಆಂಗಲ್ಸ್ ನೀವು ಎರಡು ಇದು 70, ಇದು 70 ಬಂತು. ಈ ಕಡೆ ಆಂಗಲ್ ನ ಯಾರು ಮೆಜರ್ ಮಾಡಿದ್ದೀರಾ? ಹಾ ಹೇಳಿ ಪಾವಿ. ಇದು 60 ಬಂತ ನಿಮಗೆ? ಅವ್ರದ್ದು ಗೋರಿ ಕೊಟ್ಟಿರೋ ಫ್ಲಾಶ್ ಕಾರ್ಡ್ ಅಲ್ಲಿ ಎರಡು ಲೈನ್ಸ್ ಈ ತರ ಇಂಟರ್ಸೆಕ್ಟ್. ಓಕೆನಾ? This 110. ನಿಮಗೆ 110 ಬಂದಿದ್ಯಾ? 110. ಇದೆ ಸಾಂದ್ರೆ 110. ಹೌದಲ್ವಾ? ಕೂತ್ಕೊಳ್ಳಿ. ಸೊ ಈಗ ಮೆಜರ್ ಮಾಡಿದ್ವಿ. ಹಾಗಾದ್ರೆ ನಾವು ಏನಂತ ಹೇಳ್ಬೋದು? ಇದು 70 ಬಂದಿದೆ, ಇದು 70 ಬಂದಿದೆ. Corresponding angles are equal. ಹೇಳಿ ಅಭಿಜ್ಞಾನ್. Corresponding angles are equal. ಎಲ್ಲರಿಗೂ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿ ಬಂದಿದ್ಯಾ? ಓಕೆ, ಕೂತ್ಕೊಳ್ಳಿ. ಹರ್ಷ ಬನ್ನಿ. ಇದು ನೋಡಿ, ಈಗ ನಾವು ಫಿಗರ್ ಏನು ಬಿಡಿಸಿದೀವೋ ಹಂಗೆ ಇದೆಯಾ? ಇದು ಹಂಗೆ ಇದೆಯಾ? ಇದರಲ್ಲಿ ಎಷ್ಟು ಆಂಗಲ್ಸ್ ಇದೆ? 8 ಆಂಗಲ್ಸ್ ಇದೆ. ನೀವು ಹೇಳಿದ್ರಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ, ಹೌದಲ್ವಾ? ಈಗ ಆಂಗಲ್ 1 ಗೆ ಯಾವ್ದು ಈಕ್ವಲ್ ಇರಬೇಕು? Angle 4. ಆಂಗಲ್ 1 ಗೆ ಯಾವ್ದು ಈಕ್ವಲ್ ಇರಬೇಕು? ಆಂಗಲ್ 8. ಆಂಗಲ್ 2 ಗೆ 6. ಆಂಗಲ್ 3 ಗೆ 7. ಆಂಗಲ್ 4 ಗೆ 5. ಹೌದಲ್ವಾ? ಇದೆಲ್ಲ ಏನಾಗಿರ್ಬೇಕು? ಈಕ್ವಲ್ ಇದೆಯಾ ಇಲ್ವಾ ನೋಡೋಣ ಈಗ. ತೆಗಿಯಪ್ಪ ಆಂಗಲ್ 2 ತೆಗಿ. ಆಂಗಲ್ 2 ಗೆ ಯಾವ್ದು ಈಕ್ವಲ್ ಇರಬೇಕು? 6. ಯಾವ್ದು ಈಕ್ವಲ್ ಇರಬೇಕು ಅಭಿಜ್ಞಾನ್? ಈಗ ಬರ್ತಿದ್ಯಾ? 6 ಅಲ್ವಾ? ತೆಗಿ. ಈಗ ಆಂಗಲ್ 2 ಅಲ್ಲಿಗಿಟ್ರೆ ಕೂರ್ಬೇಕಲ್ವಾ? ನೋಡಿ ಕರೆಕ್ಟ್ ಆಗಿ ಫಿಟ್ ಆಯ್ತು. ಹಂಗಾದ್ರೆ ಏನಂತ ಹೇಳ್ಬೋದು? ಇದು 6 ಇಲ್ಲಿಗ. ಏನಾಯ್ತು? ಫಿಟ್ ಆಯ್ತು, ಹೌದಲ್ವಾ? ಏನಂತ ಹೇಳ್ಬೋದು? ನೀವು ಕೂತ್ಕೊಳ್ಳಿ. ನೆಕ್ಸ್ಟ್ ಯಾರು ಬನ್ನಿ. ಈಗ ಆಂಗಲ್ ಯಾವ್ದು ತೆಗಿತೀರಾ? ಆಂಗಲ್ 1 ತೆಗಿತೀರಾ? ಆಂಗಲ್ 1 ಗೆ ಯಾವ್ದು ಈಕ್ವಲ್ ಇರಬೇಕು? ಫಿಟ್ ಮಾಡಿ. ಏನಾಯ್ತು? ಫಿಟ್ ಆಯ್ತಲ್ವಾ? ಫಿಟ್ ಆಯ್ತು ಅಂದ್ರೆ ಏನು? ಈಕ್ವಲ್ ಇದೆ ಅಂತ. ನಾವು ಹಂಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್.
ಈಕ್ವಲ್ ಅಂತ ಹೇಳ್ಬೋದು. ಓಕೆನಾ? ಸೊ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಬಗ್ಗೆ ಆಯ್ತು. ದೆನ್ ಇನ್ನೊಂದು ಯಾವ್ದಿದೆ? Alternate ಆಲ್ಟರ್ನೇಟ್ ಆಂಗಲ್ಸ್ ಇದೆ. Alternate rotation. ಆಲ್ಟರ್ನೇಟ್ ಅಂದ್ರೆ ವರ್ಡ್ ಕೇಳಿದ್ದೀರಾ? ಆಲ್ಟರ್ನೇಟ್ ಅಂತ ಏನ್ರಿ ವರ್ಡ್ ಮೀನಿಂಗ್? ಆಲ್ಟರ್ನೇಟ್ ಅಂದ್ರೆ ಆಪೋಸಿಟ್ ಅಂತನಾ? Miss alternate two text ಬರುತ್ತೆ. ಹಾ, Miss alternate ಅಲ್ಲಿ two text ಬರುತ್ತೆ. ಆಲ್ಟರ್ನೇಟ್ ಅಲ್ಲಿ 2 ಟೈಪ್ಸ್ ಬರುತ್ತೆ. Miss ಅಲ್ಲ, Miss ಅಲ್ಲ, two text ಮಾಡೋದು. ಎಕ್ಸರ್ಸೈಸ್ ಅಲ್ಲಿ alternate two text. ಹಾ ಹಾ ಓಕೆ, ವೆರಿ ಗುಡ್. ಸೊ ಇವಾಗ ನಾನು ಫ್ಲಾಶ್ ಕಾರ್ಡ್ ಕೊಡ್ತೀನಿ ರಿಲೇಟೆಡ್ ಟು ವಾಟ್? ಆಲ್ಟರ್ನೇಟ್ ಆಂಗಲ್ಸ್. Just observe those. ತಗೊಳ್ಳಿ. ಆಯ್ತು ಇಸ್ಕೊಂಡವ್ರೆ ಇಸ್ಕೋಬಾರ್ದು, ಬೇರೆಯವ್ರು ಮಾತಾಡ್ಬಾರ್ದು, ಅಬ್ಸರ್ವ್ ಮಾಡ್ಬೇಕು ಅಷ್ಟೇ, ಮೆಜರ್ ಮಾಡ್ಬೇಡಿ. ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಎರಡು ಸಿಕ್ತ ಫ್ಲಾಶ್ ಕಾರ್ಡ್ ಸಿಕ್ತಲ್ವಾ? ಫ್ಲಾಶ್ ಕಾರ್ಡ್ ಸಿಕ್ತು. ಅದರಲ್ಲಿ ಯಾವ್ಯಾವ ಆಂಗಲ್ಸ್ ಮೆನ್ಷನ್ ಮಾಡಿದೀನಿ? ಯಾರಾದ್ರೂ ಒಬ್ರು ಹೇಳ್ತೀರಾ? ಬೇರೆಯವ್ರು ಹೇಳಿ ಆಯ್ತಾ ಈ ಸಲ? Miss EOB. ಹಾ ಅವ್ರು ಹೇಳಿ. ಈ ಇಲ್ಲಿ ಓ ಇತ್ತಾ? ಇಲ್ಲಿ ಬಂದು ಪಿ ಅಲ್ವಾ? ಇ ಓ ಪಿ. PFD. ಮತ್ತೆ ಯಾವುದು? ಎ FO. ಯಾವ್ದು ಮೆನ್ಷನ್ ಮಾಡಿದೀನಿ ನೋಡಿ. Miss FT. ಅವ್ರು ಹೇಳ್ತಾರೆ, ಹೇಳಿ. ಏನಪ್ಪಾ? CP. CPF ಹೌದಲ್ಲ? CPF. ಇಲ್ಲಿ ಪಿ ಇರೋದು ಓ ಅಲ್ಲ, ಓಕೆನಾ? ಈ ಆಂಗಲ್ಸ್ ನ ಮೆನ್ಷನ್ ಮಾಡಿ ಕೂತ್ಕೊಳ್ಳಿ. ಬೇರೆ ಯಾರಿಗಾದ್ರೂ ಬೇರೆದಿದೆಯಾ? ಇದಕ್ಕೆ ಕ್ವಶ್ಚನ್ ಹೇಳಿ. ಕ್ವಶ್ಚನ್ F P T. ಹಾ, ಇನ್ನೊಂದು ಯಾವ್ದಾದ್ರು? ಹಾ, A O E. ಕೂತ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬೇರೆ ಹೇಳಿ ಅಕ್ಷರ ಪಕ್ಕ. A O P ನಾ? B ಅಂತ ಕೇಳಿಸ್ತಿದೆಯಲ್ರಿ? A O P. ಅದಕ್ಕೆ O P D. ಹಿಂಗೆ ಆಂಗಲ್ ಇದೆಯಾ? ಹಾಗಾದ್ರೆ ರಿಮೈನಿಂಗ್ ಒಂದೇ ಉಳಿದಿದ್ದು ಹೌದಲ್ವಾ? ಅದು ಖುಷ್ವಿಗೆ ಸಿಕ್ಕಿದೆ, ಅದಕ್ಕೆ ಕೇಳಲ್ಲ. ಈ ಆಂಗಲ್ಗೆ ಈ ಆಂಗಲ್ ನ ಮೆನ್ಷನ್ ಮಾಡಿದ್ವಿ ಹೌದಲ್ವಾ? ಈಗ ನೋಡಿ, ಅವಾಗ ಏನಿತ್ತು? ಟ್ರಾನ್ಸ್ವರ್ಸಲ್ ಲೈನ್ ನ ಫಸ್ಟ್ ಕನ್ಸಿಡರ್ ಮಾಡಿ ಹೌದಲ್ವಾ? ಈಗ ಟ್ರಾನ್ಸ್ವರ್ಸಲ್ ಲೈನ್ ನೋಡಿ, ಒಂದೇ ಕಲರ್ ಮಾರ್ಕ್ ಮಾಡಿರೋ ಆಂಗಲ್ಸ್ ಒಂದೇ ಸೈಡ್ ಅಲ್ಲಿ ಇದೆಯಾ? ಈ ಟ್ರಾನ್ಸ್ವರ್ಸಲ್ ಲೈನ್ ಅನ್ನೋದು EF ಅಲ್ವಾ? ಈಗ ನೋಡಿ, ಯೆಲ್ಲೋ ಕಲರ್ ಅಲ್ಲಿ ಮೆನ್ಷನ್ ಮಾಡಿರೋದು ಬೇರೆ ಕಲರ್ ಅಲ್ಲಿ ಬೇರೆ ಸೈಡ್ ಅಲ್ಲಿ ಇದೆ ಹೌದಲ್ವಾ? ಸೇಮ್ ಸೈಡ್ ಅಲ್ಲಿ ಇದೆಯಾ ಅಥವಾ ಡಿಫರೆಂಟ್ ಸೈಡ್ ಅಲ್ಲಿ ಇದೆಯಾ? ಡಿಫರೆಂಟ್ ಸೈಡ್. ಹಾಗಾದ್ರೆ ನಾವು ಬರೀಬೋದಾ ಡಿಫರೆಂಟ್ ಸೈಡ್ ಅಂತ? ಸೊ ಡಿಫರೆಂಟ್ ಸೈಡ್ ಇದೆ. ಸೇಮ್ ಗೆ ಆಪೋಸಿಟ್ ವರ್ಡ್ ಯಾವುದು? ಡಿಫರೆಂಟ್. ಆಸ್ ಇಟ್ ಈಸ್ ಅಂದ್ರೆ ಸಿಮಿಲರ್ ಅಲ್ವಾ? ಸಮಾನಾರ್ಥಕ ಪದ. ಓಕೆನಾ? ಈಗ ಸೇಮ್ ಡಿಫರೆಂಟ್ ಹೌದು, ನಾವು ಅದನ್ನ ಆಪೋಸಿಟ್ ಅಂತ ಹೇಳ್ಬೋದಾ? ಇದು ಒಂದು ಸೈಡ್, ಇದಕ್ಕೆ ಆಪೋಸಿಟ್ ಸೈಡ್ ಇದು ಅದಲ್ವಾ? ಸೊ ಇದನ್ನ ಏನಂತ ಹೇಳ್ಬೋದು? ಆಪೋಸಿಟ್ ಸೈಡ್. ಇಂಟರ್ಸೆಕ್ಷನ್ ಬಂದ್ರೆ ಎಂತ ಇಂಟರ್ಸೆಕ್ಷನ್ಸ್? ಹೇಳಿ ಜನನಿ. ಎಂತ ಇಂಟರ್ಸೆಕ್ಷನ್? ಡಿಫರೆಂಟ್ ಇಂಟರ್ಸೆಕ್ಷನ್ ಅಂತ ಅವ್ರು ಹೇಳ್ತಿದ್ದಾರೆ ಅಲ್ವಾ ಕುಶಾಲ್? ಏನಕ್ಕೆ ಡಿಫರೆಂಟ್ ಇಂಟರ್ಸೆಕ್ಷನ್ ಜನನಿ?
ಇಲ್ಲಿ ಆಂಗಲ್ ಫಾರ್ಮ್ ಮಾಡುವಾಗ ಯಾವ್ಯಾವ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ? AB ಲೈನಿಗೆ ಇನ್ಯಾವ್ದು ಇಂಟರ್ಸೆಕ್ಟ್ ಆಗಿದೆ? EF. ಹೌದಲ್ಲ? ಇಲ್ಲಿ ಆಂಗಲ್ ಫಾರ್ಮ್ ಆಗುವಾಗ ಯಾವ್ಯಾವ ಲೈನ್ಸ್? ನಗಬಾರ್ದು, ಹೇಳ್ಬೇಕು. CD ಲೈನಿಗೆ EF ಇಂಟರ್ಸೆಕ್ಟ್ ಆಗಿದೆ. ಕೂತ್ಕೊಳ್ಳಿ. ಸೊ ನಾವ್ ಏನಂತ ಬರೀಬಹುದು? ಕುಶಾಲ್? ಡಿಫರೆಂಟ್ ಇಂಟರ್ಸೆಕ್ಷನ್. ಕೇಳಿಸ್ಕೋಬೇಕು. ಓಕೆ, ಮಾತಾಡಬಾರ್ದು. ಈ ಕಡೆ ಬನ್ನಿ. ಬ್ಯಾಗ್ ಕಡೆ ಬನ್ನಿ. ಡಿಫರೆಂಟ್ ಇಂಟರ್ಸೆಕ್ಷನ್. ಹೌದಲ್ವಾ? ಇದು ಯಾವ ಆಂಗಲ್ ಅಂತ ಹೇಳಿದ್ದೆ ನಾನು? ಆಲ್ಟರ್ನೇಟ್ ಆಂಗಲ್ಸ್. ಇವಾಗ ಈ ಪಾಯಿಂಟ್ ಮೂಲಕ ವಾಟ್ ಈಸ್ ಆಲ್ಟರ್ನೇಟ್ ಆಂಗಲ್ಸ್ ಹೇಳ್ಬೋದಾ? ಹೇಳ್ತೀರಾ? ಅಬ್ಸರ್ವ್ ಮಾಡಿ. ಯಾರ್ಯಾರು ಹೇಳ್ತೀರಾ? ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಹ್ಯಾಂಡ್ ರೈಸ್ ಮಾಡಕ್ಕೂ ಕಷ್ಟ, ಪೆನ್ಸಿಲಿಂಗ್ ಇಟ್ಕೊಳ್ಳಲ್ಲ. ಸಮೀಕ್ಷಾ ಹೇಳಿ. ಹೇಳಿ ಸಮೀಕ್ಷಾ. Alternate angles are the angles which have different sides, opposite sides and different intersections. Very good. Kutkolli. So, alternate angles are the angles which are formed at opposite sides and different intersection. ಓಕೆನಾ? ಬೇರೆ ಬೇರೆ ಇಂಟರ್ಸೆಕ್ಷನ್ ಅಲ್ಲಿ ಫಾರ್ಮ್ ಆಗಿ ಆಪೋಸಿಟ್ ಸೈಡ್ಸ್ ಅಲ್ಲಿ ಇದ್ರೆ ಅದನ್ನ ಏನಂತ ಕರೀತಾರೆ? ಆಲ್ಟರ್ನೇಟ್ ಆಂಗಲ್ಸ್. ಸೊ angles which are formed in opposite sides. Opposite side or same side? Opposite sides of what intersection? Different intersection. Telling what intersection? ಯಾವ intersection ಅಲ್ಲಿ? Different. Yes, ಏನು? Different intersection. ಕೂತ್ಕೊಳ್ಳಿ. So different intersection. ಅರ್ಥ ಆಯ್ತಾ? ಇವಾಗ ನಾನು ನಿಮಗೆ ಫ್ಲಾಶ್ ಕಾರ್ಡ್ ಕೊಟ್ಟಿರೋದ್ರಲ್ಲಿ ಒಂದು ಆಲ್ಟರ್ನೇಟ್ ಆಂಗಲ್ಸ್ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ. ಈಗ ಇನ್ನೊಂದು ಪೇರ್ನ ಮೆನ್ಷನ್ ಮಾಡಿ, ಒಂದೊಂದು ಪೇರ್ನ ಮೆನ್ಷನ್ ಮಾಡಿ ಸಾಕು. ಮೆನ್ಷನ್ ಮಾಡಿ, ಬೇರೆ ಆಲ್ಟರ್ನೇಟ್ ಆಂಗಲ್ಸ್ ಮೆನ್ಷನ್ ಮಾಡಬೇಡಿ. ಮೆಷರ್ ಆಮೇಲೆ ಹೇಳ್ತೀನಿ. ಆಂಗಲ್ಸ್ ನ ಮೆನ್ಷನ್ ಮಾಡಿ. ಇನ್ನೊಂದು ಯಾವ್ದು ಆಲ್ಟರ್ನೇಟ್ ಈ ತರ ನಾನು ಮೆನ್ಷನ್ ಮಾಡಿದ್ದೀನಲ್ವಾ? ಕುಶಾಲ್ ಬರ್ಕೊಂಡ್ರಾ? ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಬರೀ ಆಪೋಸಿಟ್ ಸೈಡ್ ಅಲ್ಲಿ ಇರ್ಬೇಕಲ್ಲೇನಪ್ಪ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ವಾ ಇದು? ಆಪೋಸಿಟ್ ಸೈಡ್ ಅಂದ್ರೆ ಇದಕ್ಕೆ ಆಪೋಸಿಟ್ ಸೈಡ್ ಯಾವ್ದು ಇರುತ್ತೆ? ಓಕೆನಾ? ಮೆನ್ಷನ್ ಮಾಡ್ತಾರಾ? ಆಲ್ರೆಡಿ ಮೆನ್ಷನ್ ಮಾಡ್ತಿದ್ದಾರೆ ಇವರಿಬ್ರು. ಈಗ ತಡೀರಿ, ಇದಕ್ಕೆ ಯಾವ್ದಪ್ಪ ಎರಡು ಲೈನ್ಸ್ ಜಾಯಿನ್ ಆದಾಗ ಆಪೋಸಿಟ್ ಸೈಡ್ ಅಲ್ಲಿ ಆಂಗಲ್ಸ್ ಫಾರ್ಮ್ ಆಗಿದೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆನಾ? ಆಯ್ತಲ್ವಾ? ಎಲ್ಲರೂ ಮೆನ್ಷನ್ ಮಾಡಿದ್ರಿ. ಈಗ ಮೆನ್ಷನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮೆನ್ಷನ್. ಒಂದು ಪೇರ್ನ ಮೆನ್ಷನ್ ಮಾಡಿ. ಎಲ್ಲರೂ
ಆಯ್ತು ಹಾ ಆಯ್ತು ಯಾವ ಆಂಗಲ್ 120 ಡಿಗ್ರಿ ಇದೆ ಹೇಳಿ ಶ್ರೇಣಿ ಕೇಳ್ತಿದ್ದೀರಾ ಅಪ್ರೂಪಕ್ಕೆ 110. ಹಾ ಹೇಳಪ್ಪ ಎ ಓ ಇ ಎಷ್ಟಿದೆ 110 ಡಿಗ್ರಿ ಹಾ ನೆಕ್ಸ್ಟ್ ಅದು ಕಾರ್ಟನೇಟ್ ಆಂಗಲ್ ಯಾವುದು 70. ಅದು ಕಾರ್ಟನೇಟ್ ಯಾವುದು ಆಂಗಲ್ 70. ಇದು ಎಷ್ಟಿದೆ 170. 70 ಡಿಗ್ರಿ ಇದೆಯಾ It's 110. ಇದು ಅಕ್ಯೂಟ್ ಆಂಗಲ್ 70 ಡಿಗ್ರಿ ಆಗುತ್ತೆ 110 ಡಿಗ್ರಿ ಈಗ ಇದು ಸೆಕೆಂಡ್ ಬೆಂಚ್ ಅಲ್ಲಿ ಲಾಸ್ಟ್ ಒನ್ ಇದು ಬಿಟ್ಟು ಬೇರೆ ಆಲ್ಟರ್ನೇಟ್ ಆಂಗಲ್ಸ್ ಇದೆಯೇನಪ್ಪ ನೀವು ಯಾವ್ದು ಮೆಜರ್ ಮಾಡಿದ್ದೀರಾ ನೇಮ್ ಮಾಡಿ ಎ ಓ ಇದೇನಾ ಈ ತರ ಬಂದಿದೆ ಅಲ್ವಾ ಬೇಡ ಇದೇ ತರ ಫಿಗರ್ ಬಂದಿರೋದು ಯಾರು ಕೂತ್ಕೊಳ್ಳಿ ಅದನ್ನು ಓಕೆನಾ ಹಾ ಹೇಳಪ್ಪ 70 degree. ಯಾವುದು It's EOB. ಇ ಓ ಬಿ ಎಷ್ಟಿದೆ 70 ಡಿಗ್ರಿ ಇದೆ ನೆಕ್ಸ್ಟ್ ಅದು ಆಲ್ಟರ್ನೇಟ್ ಯಾವುದು Miss ಸಿ ಪಿ ಎಷ್ಟಿದೆ 70 ಡಿಗ್ರಿ ಕೂತ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಬೆಂಚಲ್ಲಿ ಹಾ ಯಾರು ಮೆಜರ್ ಮಾಡಿದ್ದೀರಾ ಹಾ ಹೇಳಪ್ಪ ಯಾರು ಮೆಜರ್ ಮಾಡಿದ್ದೀರಿ ಈ ಆಂಗಲ್ ಮೆಜರ್ ಮಾಡಿದ್ದೀರಾ ಯಾವುದು ಸಿ ಪಿ ಹೌದಾ ಬೇಡ ಸೊ ಓಕೆ ಜಸ್ಟ್ ಇದರಲ್ಲೇ ನೋಡಿ ಏನು ಇಲ್ಲಿ ಕೇಳಿಸ್ಕೊಳ್ಳಿ ಅರ್ಶನ್ ಪಕ್ಕ ಕೇಳಿಸ್ಕೊಳ್ಳಿ ಸೊ ಇದು 110 ಡಿಗ್ರಿ ಇತ್ತು ಇದು ಆಲ್ಟರ್ನೇಟ್ ಆಂಗಲ್ ಇದು ಕೂಡ ಎಷ್ಟಿದೆ 110 ಡಿಗ್ರಿ ಇದೆ ಈ ಆಂಗಲ್ 70 ಡಿಗ್ರಿ ಇತ್ತು ಇದು ಆಲ್ಟರ್ನೇಟ್ ಆಂಗಲ್ ಇದು ಎಷ್ಟಿದೆ 70 degree. ಹಾಗಾದ್ರೆ ನಾವು ಏನಂತ ಹೇಳ್ಬೋದು ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಯಾರು ಹೇಳ್ತೀರಾ ಹ್ಯಾಂಡ್ ರೈಸ್ ಹಾ ಹೇಳಪ್ಪ ಆಲ್ಟರ್ನೇಟ್ ಆಂಗಲ್ ಸರ್ ಏನಂತ ಹೇಳ್ಬೋದು ಅವ್ರು ಹೇಳ್ತಾರೆ ಹೇಳಪ್ಪ ಆಲ್ಟರ್ನೇಟ್ ಆಂಗಲ್ ಸರ್ ಈಕ್ವಲ್ ಅಂತ ಹೇಳ್ಬೋದು ಹೌದಲ್ವಾ ಸೊ ಈಗ ನಾವು ಅದನ್ನ ನೋಡೋಣ ಆಲ್ಟರ್ನೇಟ್ ಈಕ್ವಲ್ ಇರುತ್ತಾ ಇಲ್ವಾ ಅಂತ ಹಾ ಇದನ್ನ ಕೂತ್ಕೊಳ್ಳಪ್ಪ ಸೊ ಆ ಫಿಗರ್ ತರನೇ ಇದೆ ಅಲ್ವಾ ಇದು ಅದನ್ನ ನೋಡಿದ್ವಿ ನಾವು ಅದರ ಪ್ಲೇಸಿಗೆ ಅದನ್ನ ಸ್ಟಿಕ್ ಮಾಡೋಣ ಈಗ ಸದ್ಯಕ್ಕೆ ಓಕೆನಾ ಈ ಆಂಗಲ್ 3 ಗೆ ಆಲ್ಟರ್ನೇಟ್ ಯಾವುದು 7 ನ 5 ಎಸ್ ಆಲ್ಟರ್ನೇಟ್ ಅಲ್ಪ ಶ್ರೇಣಿ ಪಕ್ಕ ಬನ್ನಿ ಅರೆಸೇನು 1 ಸೊ ಇದು ಆಂಗಲ್ 3 ನೋಡಿ ಇವಾಗ ಆಂಗಲ್ 6 ಗೆ ಫಿಟ್ ಆಗುತ್ತೋ ಇಲ್ವೋ ನೋಡೋಣ ಇದು ಫಿಟ್ ಆಯ್ತಾ ಏನಂತ ಹೇಳ್ಬೋದು ವೆರಿ ಗುಡ್ ಕೂತ್ಕೊಳ್ಳಪ್ಪ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಅಂತ ಹೇಳ್ಬೋದು ಹೌದಲ್ವಾ ಇವಾಗ ನೋಡೋಣ ನೀವು ಎಷ್ಟು ಕಲ್ತಿದ್ದೀರಾ ಅಂತ ಟೆಸ್ಟ್ ಮಾಡೋಣ ಬ್ಲಾಂಕ್ ಇದೆಯಲ್ಲ ಏನ್ ಮಾಡೋದಕ್ಕೆ ಫಿಲ್ ಮಾಡೋದಕ್ಕೆ ಯಾರು ಬರ್ತೀರಾ ಬನ್ನಿ ಫಸ್ಟ್ ಯಾವ್ದಿದೆ ಇದು ಇಲ್ಲಿ ಏನಂತ ಇದೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಇದೆ ನೋಡಿ ಇಲ್ಲಿ 3 ಡಿಫರೆಂಟ್ ಆಂಗಲ್ಸ್ ಇದೆ ನನ್ನ ಕೈಯಲ್ಲಿ ಹೌದಲ್ವಾ ಮೆನ್ಷನ್ ಮಾಡಿದ್ದೀನಿ ಡಿಫರೆಂಟ್ ಆಂಗಲ್ ಇದ್ರಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ ಅವ್ರು ಹೇಳ್ತಾರೆ ಓಕೆ ಇದ್ರಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು ಮಾತಾಡಬಾರ್ದು ಯಾವುದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನಿರಬೇಕು ಸೇಮ್ ಸೈಡ್ ಇರಬೇಕು ಹೌದಲ್ವಾ ಸೊ ಅಲ್ಲಿ ಬನ್ನಿ ಯಾವುದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಹಾ ಇದನ್ನ ಅದಕ್ಕೆ
ಕರೆಸ್ಪಾಂಡಿಂಗ್ ಆಂಗಲ್ಸ್ ಕರೆಕ್ಟಾ ದೆನ್ ನೆಕ್ಸ್ಟ್ ಯಾರು ಬರ್ತೀರಾ ಬಾಯ್ಸ್ ಕಡೆ ಬರಲಿ ಕಾಶ್ಮೀರಲ್ಲ ಕಾಶ್ಮೀರಿಗೆ ಅಭಿಜ್ಞಾನಿಗೆ ಜಾಸ್ತಿ ಆಯ್ತು ಚಾನ್ಸ್ ಅಲ್ವಾ ಸಿಕ್ಕಿಲ್ಲ ಅಯ್ಯೋ ಇದ್ರಲ್ಲಿ ಯಾವ್ದ್ರಪ್ಪ ಎಲ್ಲ ಇಲ್ಲ ಅಬ್ಸರ್ವ್ ಮಾಡ್ಬೇಕು ಮಾತಾಡೋದು ಆಮೇಲೆ ಇದೆರಡರಲ್ಲಿ ಯಾವ್ದು ಆಲ್ಟರ್ನೇಟ್ ಆಂಗಲ್ಸ್ ಹೌದಾ ಯಾಕೆ ಆಪೋಸಿಟ್ ಸೈಡ್ ಅಲ್ಲಿ ಅಲ್ವಾ ಈ ಆಂಗಲ್ ಗ್ರೀನಿಗೆ ಇದು ಅಲ್ಲ ಈ ಕಡೆ ಗ್ರೀನು ಆಲ್ಟರ್ನೇಟ್ ಇದನ್ನ ಸ್ಟಿಕ್ ಮಾಡಿ ಆಲ್ಟರ್ನೇಟ್ ಮಾತಾಡ್ಬಾರ್ದು ಸಮೀಕ್ಷಾ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಫುಲ್ ಖುಷಿಗೆ ಮಾತಾಡ್ತಿದ್ದೀರಾ ಮಾತಾಡ್ಬಾರ್ದು ಈಗ ಆಯ್ತಾ ಈಗ ಅಭಿಜ್ಞಾನ ಬರ್ತಾರೆ ಆಲ್ಟರ್ನೇಟ್ ಆಂಗಲ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಗೊತ್ತಲ್ವಾ ಇದೆರಡರಲ್ಲಿ ಯಾವ್ದು ಹೇಳ್ತಾರೆ ಅವರು ಆಲ್ಟರ್ನೇಟ್ ಆಂಗಲ್ ಅಂದ್ರೆ ಯಾವ ಸೈಡ್ ಅಲ್ಲಿ ರೈಟ್ ಅದ್ರ ಇದ್ಯಾವ್ದು ಡೆಫಿನೇಷನ್ ಕರೆಸ್ಪಾಂಡಿಂಗ್ ಅಲ್ಲಿ ಸ್ಟಿಕ್ ಮಾಡೋಣ ನೆಕ್ಸ್ಟ್ ನಾಳೆ ಕೌಶಿಕ್ ಬರ್ತಾರೆ ಸ್ಟಿಕ್ ಮಾಡಕ್ಕೆ ಓಕೆನಾ ಕೌಶಿಕ್ ಪಕ್ಕ ಕರೆಸ್ಪಾಂಡಿಂಗ್ ಕರೆಕ್ಟ್ ಆಯ್ತಾ